ಇದ್ನ ಒಬ್ರು ಶಿವರುದ್ರಪ್ಪ ಅಂತ ತುಂಬಾ ಹಿರಿಯ ಕಲಾವಿದರು. ಅವರು ತುಂಬಾ ಚೆನ್ನಾಗಿ ಅದನ್ನ ಬಿಡಿಸ್ಕೊಟ್ಟಿದ್ದಾರೆ. ಮಗು ಚೆನ್ನಬಸವಣ್ಣನನ್ನ ಬೆನ್ನಿಗೆ ಹಾಕೊಂಡು ಅಕ್ಕನಾಗಮ್ಮ ಆಟ ಆಡ್ಕೋತಾ ಈ ವಚನ ಹೇಳ್ತಿರ್ಬೋದೇನೋ. ಬಸವಣ್ಣನವರು ವಚನ ಬರೀತಾ ಕೂತಿದ್ದಾರೆ. ಮಗು ಚೆನ್ನಬಸವಣ್ಣನನ್ನ ಬೆನ್ನಿಗೆ ಇಟ್ಕೊಂಡು ಬಸವಣ್ಣನ ಕಡೆಗೆ ಕೈ ಮಾಡಿ ತೋರಿಸ್ತಾ ಇವರು ನಿಮ್ಮ ಸೋದರ ಮಾವ ಅಂತ ಪರಿಚಯಿಸ್ತಾ ಈ ವಚನ ಹೇಳಿರಬಹುದೇನೋ ಅಂತ ಒಂದು ಸಚಿತ್ರ ರೂಪಕವನ್ನ ನಾನು ಈ ಕಿರುಪುಸ್ತಿಕೆಯಲ್ಲಿ ಕೊಟ್ಟಿದ್ದೇನೆ. ಆ ಚಿತ್ರದ ಕೆಳಗೆ ಈ ವಚನ ಬರ್ತದೆ. ಅದೇ ಅಕ್ಕನಾಗಮ್ಮ ಹೇಳ್ತಾರೆ, ಚೆನ್ನಬಸವಣ್ಣನಿಗೆ ತನ್ನ ಸೋದರ ಮಾವ ಬಸವಣ್ಣನನ್ನ ಪತ್ತೆಸ್ತಾ, ನೀನು ಹೇಗೆ ಹುಟ್ಟಿ ಬಂದೆ, ನಿನ್ನ ಉದಯ ಎಲ್ಲಿಂದ ಅಂತ ಹೇಳ್ತಾನೆ. ಅಂಗದಿಂದ ಉದಯವಾದಾತ ಮಡಿವಾಳಯ್ಯ, ಲಿಂಗದಿಂದ ಉದಯವಾದಾತ ರೇವಣ ಸಿದ್ದಯ್ಯ, ಭಸ್ಮದಿಂದ ಉದಯವಾದಾತ ಸಿದ್ದರಾಮಯ್ಯ, ಪಾದೋದಕರಿಂದ ಉದಯವಾದವಳು ಅಕ್ಕ ಮಹಾದೇವಿ, ಮಂತ್ರದಿಂದ ಉದಯವಾದಾತ ನಿಮ್ಮ ಸೋದರ ಮಾವ ಬಸವಯ್ಯ, ಪ್ರಸಾದದಿಂದ ಉದಯವಾದಾತ ನೀನಲ್ಲವೇ ಚೆನ್ನಬಸವಯ್ಯ, ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ. ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ಇದು ಅಕ್ಕನಾಗಲಾಂಬಿಕೆಯವರ ಅಂಕಿತ ನಾಮ. ಅವರ ಕೆಲವು ವಚನಗಳಲ್ಲಿ ಈ ಅಂಕಿತ ನಾಮವನ್ನು ನಾನು ಕೊಡ್ತೇನೆ. ಅಂಕಿತ ನಾಮದಲ್ಲಿ ಬಸವಣ್ಣ ಪ್ರಿಯ ಅಂದ್ರೆ ಬಸವಣ್ಣ ಕೂಡ ಬರ್ತಾನೆ, ಮತ್ತೆ ಚೆನ್ನಸಂಗಯ್ಯ ಅಂದ್ರೆ ಚೆನ್ನಬಸವಣ್ಣನವರ ಅಂಕಿತವೂ ಬರ್ತದೆ, ಮತ್ತೆ ಬಸವಣ್ಣನ ಹೆಸರು ಬರ್ತದೆ. ಇಬ್ಬರನ್ನು ಸೇರಿಸಿಕೊಂಡು ಅವರು ತಮ್ಮ ಅಂಕಿತವನ್ನ ಮಾಡ್ಕೊಳ್ತಾರೆ. ಮತ್ತಿದು ಬಸವಣ್ಣ ಪ್ರಿಯ ಅನ್ನೋ ಒಂದು ಪದ, ಅಂದ್ರೆ ಬಸವಣ್ಣನಿಗೆ ಹೇಗೆ ತಮ್ಮನ್ನ ಸಂಬಂಧಿಸಿಕೊಂಡಿದ್ರು ಅನ್ನೋದು ಅವರ ಅಂಕಿತದಲ್ಲಿ ನಮ್ಗೆ ಗೊತ್ತಾಗ್ತದೆ. ಈ ವಚನ ನೋಡ್ತಿದ್ದಂಗೆ ಅಂಗ, ಲಿಂಗ, ಭಸ್ಮ, ಪಾದೋದಕ, ಮಂತ್ರ, ಪ್ರಸಾದ ಈ ಎಲ್ಲ ಪದಗಳನ್ನ ಬಳಸಿದಾಗ ಅಷ್ಟಾವರಣದ ಪ್ರತಿಯೊಂದು ಅಂಗದಿಂದ ನಾವು ಹುಟ್ಟುತ್ತೀವಿ ಅನ್ನುವಂತಹ ಒಂದು ರಹಸ್ಯ ಸಂದೇಶವನ್ನ ಇಲ್ಲಿ ಅಕ್ಕನಾಗಮ್ಮ ನಮ್ಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಭಾಸವಾಗ್ತದೆ. ಲಿಂಗೋದ್ಭವರು, ಶರಣರೆಲ್ಲರೂ ಲಿಂಗೋದ್ಭವರು ಅನ್ನುವ ಒಂದು ಸಿದ್ಧಾಂತವನ್ನೇ ನಾವಿಲ್ಲಿ ಗೊತ್ತು ಮಾಡ್ಕೋಬಹುದು ಈ ವಚನದಿಂದ. ಲಿಂಗೋದ್ಭವರು ಅರ್ಥಾತ್ ಅಷ್ಟಾವರಣದ ಯಾವುದೇ ಅಂಗದಿಂದ ನಾವು ನಮ್ಮನ್ನ ಗುರುತಿಸಿಕೊಂಡರೂ ಕೂಡ, ಅಂದ್ರೆ ಇಲ್ಲಿ ಗುರುತಿಸಿಕೊಳ್ಳುವಿಕೆ, ದೇಹವನ್ನ ಒಪ್ಕೊಂಡ್ರೆ ನಾವು ದೇಹಧಾರಿಗಳು, ಹೌದಾ? ಲಿಂಗವನ್ನು ಒಪ್ಕೊಂಡ ತಕ್ಷಣ ನಾವು ಲಿಂಗಧಾರಿಗಳಾಗ್ತೇವೆ. ಒಪ್ಕೊಂಡ ತಕ್ಷಣ ಅದು ನಮ್ಮನ್ನ ಆವರಿಸಿಕೊಂಡ್ ಬಿಡತ್ತೆ ಅಂತ. ನಾವು ಅಮ್ಮ ಅಪ್ಪ ಅಂತ ಒಪ್ಕೊಳ್ತೀವಿ, ನಾವು ಅಮ್ಮ ಅಪ್ಪನ ಮಟ್ಟಕ್ಕೆ ಬೆಳೀತಾ ಹೋಗ್ತೀವಿ, ಹೌದಾ? ಒಂದು ಹೆಣ್ಮಗು ತಾಯಿಯಾಗಿ ಬೆಳೀತಾರೆ, ಗಂಡ್ಮಗು ತಂದೆಯಾಗಿ ಬೆಳೀತಾರೆ. ಅಂದ್ರೆ ನಾವು ಒಪ್ಕೊಂಡಿದ್ದಕ್ಕೆ ತಾನೇ ಇದು. ಹಾಗೆ ನಾವು ಮಗು ಅಂತ ಅನ್ಕೊಳ್ಳೋದು, ಅಮ್ಮ ಅಪ್ಪನಿಗೆ ಮಗು ಅಂತ ಅನ್ಕೊಳ್ಳೋದು, ಮತ್ತೆ ಅಮ್ಮ ಅಪ್ಪನ ಮಟ್ಟಕ್ಕೆ ಬೆಳೆಯೋಕ್ ಸಾಧ್ಯ ಆಗಿದೆ. ಅದೇ ರೀತಿ ನಾವು ಲಿಂಗವನ್ನ ಒಪ್ಕೊಂಡ ತಕ್ಷಣ ನಮ್ಮಲ್ಲಿ ಲಿಂಗ ಕಲೆಗಳು ಉಟ್ಕೊಳ್ಳೋಕ್ ಶುರುವಾಗತ್ತೆ. ಲಿಂಗ ಕಲೆಯಲ್ಲಿ ಬೆಳೆಯೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ಲಿಂಗವಾಗಿ ವಿಕಸಿತವಾಗುತ್ತೆ. ಒಪ್ಪಿಕೊಳ್ಳುವಿಕೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಎಲ್ಲರಿಗೂ ಆಧಾರವಾದ ಪರಮಚೇತನವನ್ನ ಒಪ್ಪಿಕೊಂಡ ತಕ್ಷಣ ಅದು ನಮ್ಮನ್ನ ಎತ್ತಿಕೊಳ್ಳುತ್ತದೆ. ಹಾಗೆ ಎತ್ತಿಕೊಂಡುದರ ಪ್ರತೀಕವಾಗಿ ನಮ್ಮ ಕರಸ್ಥಲದ ಇಷ್ಟಲಿಂಗ ವಿರಾಜಮಾನವಾಗಿದೆ. ಹಾಗೆ ಅಷ್ಟಾವರಣಗಳ ಯಾವುದೇ ಅಂಗ, ಅದು ಗುರುವಾಗಿರಬಹುದು. ನೀನು ಗುರುವನ್ನ ಒಪ್ಪಿಕೋ, ಗುರುವಿಗೆ ಹುಟ್ಟುತ್ತಿ. ಲಿಂಗವನ್ನ ಒಪ್ಪಿಕೊಂಡರೆ ಲಿಂಗಕ್ಕೆ ಹುಟ್ಟುತ್ತಿ. ಜಂಗಮವನ್ನು ಒಪ್ಪಿಕೊಂಡರೆ ಜಂಗಮಕ್ಕೆ ಹುಟ್ಟುತ್ತಿ. ಹಾಗೆ ಲಿಂಗದಿಂದ ಉದಯವಾದ ರೇವಣ ಸಿದ್ದಯ್ಯ, ಭಸ್ಮದಿಂದ ಉದಯವಾದ ಸಿದ್ದರಾಮಯ್ಯ, ಪಾದೋದಕದಿಂದ ಉದಯವಾದವಳು ಅಕ್ಕ ಮಹಾದೇವಿ. ಯಾವುದನ್ನ ನಾವು ಒಪ್ಪಿಕೊಳ್ತೇವೆ ಅಂದ್ರೆ ಪ್ರಧಾನವಾಗಿ ಅಷ್ಟಾವರಣಗಳಲ್ಲಿ ಒಂದು ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಬದುಕಲ್ಲಿ,
ಗುರುತತ್ವ ಪ್ರಧಾನವಾಗಿದ್ರೆ ಮಿಕ್ಕವುಗಳೆಲ್ಲ ಇರಲ್ಲ ಅಂತ ಹೇಳ್ಬಾರ್ದು. ಅವೆಲ್ಲ ಅದ್ರ ಜೊತೆಗೆ ಇರ್ತಾವೆ ಅಂತ ತಿಳ್ಕೊಳ್ಬೇಕು. ಈಗ ಒಬ್ಬರು ವಿಭೂತಿಯನ್ನ ಪ್ರಧಾನವಾಗಿ ಇಟ್ಕೊಂಡಿರ್ತಾರೆ, ಮಿಕ್ಕ ಎಲ್ಲ ಅಷ್ಟಾವರಣಗಳು ಅವರಲ್ಲಿ ಅದರ ಜೊತೆ ಹೊಂದಿಕೊಂಡು ಇರ್ತವೆ, ಗುಪ್ತವಾಗಿರ್ತವೆ ಅಂತ ನಾವು ತಿಳ್ಕೋಬೇಕು. ಹಾಗೆ ಪಾದೋದಕ ಪ್ರಧಾನವಾದವಳು ಅಕ್ಕ ಮಹಾದೇವಿ. ಆ ರೀತಿಯಲ್ಲಿ ಮಂತ್ರ ಪ್ರಧಾನವಾದವನು ಬಸವಣ್ಣ. ಹೇಗೋ ಹಾಗೆ ಪ್ರಸಾದ ಪ್ರಧಾನವಾದವನು ನಮ್ಮ ಚೆನ್ನಬಸವಣ್ಣ. ಪ್ರಸಾದದಿಂದ ಉದಯವಾದಾತ ನೀನಲ್ಲವೇ ಚೆನ್ನಬಸವಯ್ಯ. ಹಾಗೆ ಅಕ್ಕನಾಗಮ್ಮ ಪ್ರಸಾದವನ್ನು ಒಪ್ಪಿಕೊಂಡು ಪ್ರಸಾದ ರೂಪದಲ್ಲಿ ಬೆಳೆದಂತಹ ಒಂದು ಮಗು ಯಾರು ಚೆನ್ನಬಸವಣ್ಣ ಅನ್ನೋದನ್ನ ಅಕ್ಕನಾಗಮ್ಮನವರ ವಚನದಿಂದಲೇ ತಿಳ್ಕೊಳ್ಳುವಾಗ ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ. ಮತ್ತು ಅದನ್ನ ಸಮರ್ಥನೀಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ಕೂಡ ಅಷ್ಟಾವರಣದಲ್ಲಿ ಯಾವುದಾದ್ರೂ ಒಂದನ್ನು ಪ್ರಧಾನವಾಗಿ ಇಟ್ಕೊಂಡು ಮಿಕ್ಕ ಎಲ್ಲ ಅಂಗಗಳನ್ನು ಕೂಡ ಅಳವಡಿಸಿಕೊಳ್ಳಕ್ಕೆ ಸಾಧ್ಯ. ನಾನು ಅನೌನ್ಸ್ ಮಾಡಲಿಲ್ಲ, ಹಂಗೆ ಬಂದೆ, ಬಂದಿರಲಿಲ್ಲಲ್ಲ. ಈಗ ಯಾವಾಗ ನವೆಂಬರ್ 1ನೇ ತಾರೀಕೇನೋ ಬಂದಿದೆ. ಚೆನ್ನಬಸವಣ್ಣ ಅಕ್ಕನಾಗಲಾಂಬಿಕೆಯವರ ಪುತ್ರ ಅನ್ನೋದನ್ನ ಸಾಬೀತುಪಡಿಸುವಂತಹ ಗಟ್ಟಿವಾಳಯಗಳ ಒಂದು ವಚನ ನಮ್ಗೆ ಸಿಗ್ತದೆ. ಅವರು ಇನ್ನು ಚೆನ್ನಾಗಿ ಹೇಳ್ತಾರೆ, ಅಲ್ಲಮ್ಮ ಪ್ರಭು, ಬಸವಣ್ಣ, ಚೆನ್ನಬಸವಣ್ಣ ಇವರೆಲ್ಲರನ್ನು ಒಟ್ಟಿಗೆ ತಗೊಳ್ತಾರೆ. ತಗೊಂಡು ನಮ್ಗೆ ಅರಿವು ಅರಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಡುಗಡೆ ಅಂದ್ರೆ ನೋಡಿ ಹೇಗಿದ್ರೆ ಹೌದು ಮತ್ತು ಅಲ್ಲ, ನಾವು ಇಷ್ಟಲಿಂಗವನ್ನ ನೋಡ್ಬೇಕು, ಆದ್ರೆ ಅದನ್ನೇ ನೋಡ್ತಾ ಕೂತ್ಕೊಳ್ಳೋದಲ್ಲ. ಅದು ಏನನ್ನ ನಿರ್ದೇಶನ ಮಾಡ್ತಾ ಇದೆಯೋ ಆ ಕಡೆಗೆ ನಿನ್ನ ದೃಷ್ಟಿ ಇರ್ಬೇಕು ಅನ್ನೋದು ಹೇಗೋ. ಈಗ ನಾವು ಕೈ ಬೆರಳು ಯಾರಾದ್ರೂ ನಮ್ಗೆ ಮನೆಯಲ್ಲಿ ಬಂದಾಗ ಏನೋ ಒಂದ್ ಪದಾರ್ಥ ಸಿಕ್ತಿರೋದಿಲ್ಲ, ಸಕ್ಕರೆ ಡಬ್ಬೆ, ಬೆಲ್ಲ ಡಬ್ಬೆ ಏನೋ ಸಿಕ್ತಿರಲ್ಲ, ಎಲ್ಲಿದೆ ಅಂತ ಕೇಳ್ತೀನಿ ನಾನು. ಅವರು ಕೈ ಮಾಡಿ ತೋರಿಸ್ತಿರ್ತಾರೆ, ನಾವು ಕೈ ಕಡೆ ನೋಡಲ್ಲ, ಬರೀ ಅವ್ರ ಮಾತನ್ನ ಕೇಳಿಸ್ಕೊಂಡು ಪರದಾಡ್ತಿರ್ತೀವಿ. ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಹಿಂಗೆ ಸಿಕ್ಕದೇ ಇಲ್ಲ. ಇಲ್ಲಿ ನನ್ ಕೈ ನೋಡು ಅಂತಾರೆ ಅವರು. ಅವಾಗ ಕೈ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ. ಆದಿತ್ಯ ಬಂದಿದೆ.